ಓಂ ಆರಾಧಿತೋ ಮನುಷ್ಯೈಸ್ತ್ವಂ ಸಿದ್ಧೈರ್ದೇವಾಸುರಾದಿಭಿಃ ಆರಾಧಯಾಮಿ ಭಕ್ತ್ಯಾ ತ್ವಾಂ ಮಾಂ ಗೃಹಾಣ ಮಹೇಶ್ವರ. ಪುನರ್ಮ ಆತ್ಮ ಪುನರಾಯುರಾಗಾತ್ ಪುನಃ ಪ್ರಾಣಃ ಪುನರಾಕೂತಮಾಗಾತ್ ವೈಶ್ವಾನರೋ ರಶ್ಮಿಭಿರ್ವಾವೃಧಾನಃ ಅಂತಸ್ತಿಷ್ಠತ್ವಮೃತಸ್ಯ ಗೋಪಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕರ್ಕಾಟಕ ರಾಶಿ ಆಗಸ್ಟ್ ತಿಂಗಳಲ್ಲಿ ಕರ್ಕಾಟಕ ರಾಶಿ ಹೇಗಿದೆ, ಯಾವ ರೀತಿಯಂಥ ಶುಭ ಫಲ ಅಶುಭ ಫಲ ಅನ್ನುವಂಥದ್ದನ್ನು ನಾವು ಕಾಣ್ಬೋದು. ನೋಡಿ, ವಿಶೇಷವಾದಂತಹ ಸಂದರ್ಭಗಳು ಕೆಲವೊಂದಿಷ್ಟು ದಿನಗಳು ಮಾತ್ರ ಸಿಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಗುರುಬಲ ಏನೋ ಇಲ್ಲ, ಹೌದು. ಆದರೆ ಗುರು ನಿಮಗೆ ಭಾಗ್ಯಾಧಿಪತಿ ಹಾಗೂ ಋಣರೋಗ ಶತ್ರುಸ್ಥಾನಕ್ಕೆ ಅಧಿಪತಿ. ಸ್ವಲ್ಪ ಸಾಲ ಒಂಚೂರು ಮಾಡ್ತೀರಾ, ಒಂಚೂರು ಆರೋಗ್ಯದಲ್ಲಿ ತೊಂದರೆಗಳು ಬರುತ್ತೆ, ಸ್ವಲ್ಪ ಕೋಲ್ಡ್ ಇಶ್ಯೂಸ್ ಜಾಸ್ತಿ ಆಗುತ್ತೆ ಈ ತಿಂಗಳು, ಸ್ವಲ್ಪ ಶತ್ರುಗಳು ಉತ್ಪತ್ತಿ ಆಗ್ತಾರೆ. ಆದರೆ ಕರ್ಕಾಟಕ ರಾಶಿಯವರಿಗೆ ವಿದೇಶಿ ವಿದ್ಯೆ, ಉದ್ಯೋಗ, ವ್ಯಾಪಾರ, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್ಸು, ಮತ್ತು ಫರ್ನಿಚರ್ ಬಿಸ್ನೆಸ್ಸು, ಹಾಸಿಗೆ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡುವವರು ಅದ್ಭುತವಾದಂಥ ಯೋಗ. ಅಯನ ಶಯನ ಭೋಗಗಳು ಹೆಚ್ಚು ಕರ್ಕಾಟಕ ರಾಶಿಯವರಿಗೆ. ಗುರುಬಲ ಇಲ್ಲದಿದ್ದರೂ ಕೂಡ ಇದೆಲ್ಲ ಸಿಗುತ್ತೆ, ಅದೊಂದು ಮೇಜರ್ ಪ್ಲಸ್ ಪಾಯಿಂಟ್ ಆಯಿತಾ. ನಿಮ್ಮ ರಾಶಿಯಿಂದ 3ನೇ ಮನೆ ಅಧಿಪತಿ ಹಾಗೂ ವ್ಯಯಾಧಿಪತಿ ಬುಧ ನಿಮ್ಮ ರಾಶಿಯಲ್ಲೇ ಇದ್ದಾರೆ. ಬುಧ ಅನ್ನುವಂಥ ಗ್ರಹ ನಿಮಗೆ ಬಲಹೀನನಾಗಿದ್ದರೆ ಉಳಿದ ಎಲ್ಲ ಗ್ರಹಗಳು ಬಲಿಷ್ಠವಾಗೇ ಇದೆ. ಬುಧನನ್ನು ಹಾಗಾದರೆ ಹೇಗೆ ಬಲಪಡಿಸಬೇಕು, ಮುಂದಕ್ಕೆ ಪರಿಹಾರಗಳನ್ನು ತಿಳಿಸ್ತೀನಿ ನಾನು, ಈ ಮಾಸದ ಪರಿಹಾರಗಳನ್ನು ತಿಳಿಸ್ತೀನಿ ನಾನು. ಬಟ್ ರಾಶಿಯಿಂದ 4 ಮತ್ತು 11ನೇ ಮನೆ ಅಧಿಪತಿಯಾದಂಥ ಶುಕ್ರ ತುಂಬ ಚೆನ್ನಾಗಿದ್ದಾರೆ. ಶುಕ್ರನ ಬಲಿಷ್ಠ ಫಲ ಹೆಂಗಿದೆ ನೋಡಿ. ಈ ತಿಂಗಳು 3 ಬದಲಾವಣೆ ಇದೆ. ಒಂದು 17ನೇ ತಾರೀಕು ರವಿ ಸೂರ್ಯ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಹೋಗ್ತಾರೆ, 2ನೇ ಮನೆಗೆ ಬರ್ತಾರೆ ಸೂರ್ಯ. 20ನೇ ತಾರೀಕು ಶುಕ್ರ ನಿಮ್ಮ ರಾಶಿಗೆ ಬರ್ತಾರೆ 12ನೇ ಮನೆಯಿಂದ. 30ನೇ ತಾರೀಕು ಬುಧ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಹೋಗ್ತಾರೆ. ಈ 3 ಬದಲಾವಣೆಗಳು ಮೇಜರಾಗಿ ಕಾಣ್ಬೋದು ನಾವು. ಯಾವಾಗ ಶುಕ್ರ ನಿಮಗೆ 12ನೇ ಮನೆಯಲ್ಲಿರ್ತಾರೋ ಅದು ಮಿತ್ರನ ಮನೆಯೇ, ನಿಮ್ಮ ಮನೆಗೆ ಬಂದರೂ ಮಿತ್ರನ ಮನೆಯೇ. ಅಲ್ಲಿಗೆ ಶುಕ್ರನಿಂದ ಏನು ತೊಂದರೆ ಇಲ್ಲ. ಲಾಭಾಧಿಪತಿ ನಿಮಗೆ ಒಳ್ಳೆ ಫಲ ಕೊಡ್ತಾರೆ, ಲಾಭಸ್ಥಾನಾಧಿಪತಿ ಹಾಗೂ ಸುಖಸ್ಥಾನಾಧಿಪತಿ. ಹೆಚ್ಚು ಸುಖವನ್ನು ಪಡೆಯುವಂಥ ಮಾಸ, ಹೆಚ್ಚು ಲಾಭವನ್ನು ಪಡೆಯುವಂಥ ಮಾಸ. ಲಾಭ ಅಂದರೆ ಕೇವಲ ಹಣದಲ್ಲಿ ಮಾತ್ರ ಅಲ್ಲ. ನಿಮ್ಮ ಮಕ್ಕಳು ಯಾರಾದರೂ ಒಂದು ಸ್ವಲ್ಪ ಒಳ್ಳೆ ಚೆನ್ನಾಗಿ ಓದ್ಕೊಂಡು ಒಂದು ಡಿಸ್ಟಿಂಕ್ಷನ್ ಪಾಸ್ ಆದರೆ ಅದು ಒಂದು ಲಾಭನೇ ಅಲ್ವಾ. ಹಾಗಾಗಿ ಲಾಭದ ಫಲಗಳನ್ನು ಯಥೇಚ್ಛವಾಗಿ ಶುಕ್ರ ಕೊಡ್ತಾನೆ. ಗುರು ನಿಮಗೆ 6 ಮತ್ತು 9ನೇ ಮನೆ ಅಧಿಪತಿ ವ್ಯಯದಲ್ಲಿದ್ದಾರೆ, ಗುರುವಿನ ಫಲ ಹೇಳಿದೆ ನಾನು. ಇನ್ನು ರಾಹು ಅಂತೂ ಅಷ್ಟಮದಲ್ಲಿದ್ದಾರೆ. ಅಷ್ಟಮದಲ್ಲಿ ರಾಹು ಇದ್ದರೂ ಸಹ ರಾಹು ಇರುವಂಥ ಸ್ಥಾನ ಶನಿಯ ಮನೆ, ಹಾಗಾಗಿ ಅವರಿಬ್ಬರು ಮಿತ್ರರು. ಹೆಚ್ಚಿನ ಪ್ರಕೋಪಗಳಿಲ್ಲ. ದ್ವಿತೀಯದಲ್ಲಿ ಕೇತುವಿನ ಪ್ರಭಾವನೂ ಹೆಚ್ಚು ನೆಗೆಟಿವಿಟಿ ಇಲ್ಲ. ರಾಹು ಕೇತುಗಳು ನಿಮಗೊಂಥರ ನ್ಯೂಟ್ರಲೈಸ್ ಪೊಸಿಷನ್ ಅಂತ ಹೇಳ್ತೀವಿ ನಾವು. ಅವರಿಂದ ಕೆಟ್ಟದ್ದು ಆಗಲ್ಲ, ಒಳ್ಳೆಯದು ಆಗಲ್ಲ. ಹಾಗಾಗಿ ಏನೂ ಅಪೇಕ್ಷೆ ಪಡಬೇಡಿ. ಇನ್ನು ಮಾಸ ಭವಿಷ್ಯದಲ್ಲಿ ಚಂದ್ರನಿಂದಂತೂ ನೋಡೋಕ್ಕಾಗಲ್ಲ. ಇನ್ನಿರೋದೇ 6 ಗ್ರಹ. 6 ಗ್ರಹದಲ್ಲಿ ಈಗಾಗಲೇ ನಾವು ಗುರು, ಶುಕ್ರ, ಬುಧ 3 ಗ್ರಹನ ನೋಡಾಯಿತು. ಇನ್ನು ನಿಮ್ಮ ರಾಶಿಗೆ 10 ಮತ್ತು 5ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಕುಜ 3ನೇ ಮನೆಯಲ್ಲಿದ್ದಾರೆ. ಧೈರ್ಯ ಸ್ಥಾನದಲ್ಲಿ ಕುಜ ಇದ್ದಾರೆ. ಕುಜ ವೀಕ್ ಆಗಿದೆ. ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳು ವೀಕ್ ಆಗಿರ್ತಕ್ಕಂಥ 2 ಗ್ರಹ ಯಾವುದಂದರೆ, ಒಂದು ಕುಜ, ಇನ್ನೊಂದು ಬುಧ. ಈ 2 ಗ್ರಹನ ಬಲಪಡಿಸ್ಕೊಂಡ್ರೆ ಸಾಕು, ಕರ್ಕಾಟಕ ರಾಶಿಯವರು ಈ ತಿಂಗಳು ನಿಜವಾಗ್ಲೂ ಸಂತೋಷವಾಗಿರ್ತೀರ. ಸಾಧ್ಯವಾದಷ್ಟು ಈ ತಿಂಗಳು ಸ್ವಲ್ಪ ಈ ಭೂಮಿ ವಿಚಾರದಲ್ಲಿ ಎಚ್ಚರ. ಸೈಟ್ ತೊಗೊಳ್ಳೋದು, ಮನೆ ತೊಗೊಳ್ಳೋದು, ಮನೆ ಕಟ್ಸೋದು, ಇದರದ್ರಲ್ಲಿ ಸ್ವಲ್ಪ ತೊಂದರೆಗಳಾಗುತ್ತೆ, ಮೋಸ ಹೋಗೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿರ್ತಕ್ಕಂಥ ಕರ್ಕಾಟಕ ರಾಶಿಯವ್ರಿಗೆ ಸ್ವಲ್ಪ ಮಾನಸಿಕ ಬಾಧೆ ಇರುತ್ತೆ. ಯಾವ ಕೆಲಸಗಳು ಪರಿಪೂರ್ಣ ಆಗದೆ ಸ್ವಲ್ಪ ಖಿನ್ನತೆಗೆ ಒಳಗಾಗ್ತೀರ. ವ್ಯವಸಾಯದಲ್ಲೂ ಸ್ವಲ್ಪ ತೊಂದರೆಗಳು, ನಷ್ಟ ಬರುವಂಥ ಸಾಧ್ಯತೆ, ರೈತರಿಗೆ ಸ್ವಲ್ಪ ಬೇಸರ ಆಗುವಂಥ ಸಾಧ್ಯತೆ. ಇನ್ನು ನೀವೇನಾದರೂ ದೊಡ್ಡ ಪ್ರಮಾಣದ ಡಿಸಿಷನ್ಸ್ ತೊಗೋತೀರಾ ಭೂಮಿ ವಿಚಾರದಲ್ಲಿ ಅಥವಾ ಈ ಭೂಮಿ ಸಂಬಂಧಪಟ್ಟಂಥ ವಿಚಾರದಲ್ಲಿ, ಯಾವುದೇ ಆಗ್ಬೋದು. ನೀವು ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು
ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡು ಆಮೇಲೆ ಪರಿಹಾರದ ಮಾರ್ಗವನ್ನು ಹುಡುಕುವಂಥದ್ದು ಭಾಳ ಉತ್ತಮ. ಯಾಕೆಂತಂದರೆ ಒಂದು ಸಣ್ಣ ತಪ್ಪಿನಿಂದ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಕಳ್ಕೊಂಡ್ಬಿಡ್ತೀವಿ. ಹಂಗೆ ಕಳ್ಕೊಬಾರ್ದು. ಯಾವುದೇ ಕಾರಣಕ್ಕೂ ಕೂಡ ನೆಗೆಟಿವ್ ಆಗಿ ನಾವು ಯೋಚನೆ ಮಾಡಬಾರ್ದು, ಚಿಂತನೆ ಮಾಡಬಾರ್ದು. ಇದೊಂದು ಪ್ರಮುಖವಾದಂಥ ವಿಚಾರ ನಾನು ನಿಮ್ಗೆ ಹೇಳಬೇಕಾಗಿದೆ. ಹಾಗಾದರೆ ಪ್ಲಸ್ ಪಾಯಿಂಟ್ಸ್ ಏನು? ಒಂದು, ನಿಮಗೆ ಭಾಗ್ಯದಲ್ಲಿರ್ತಕ್ಕಂಥ ಶನಿ ಏನು ಫಲ? ಭಾಗ್ಯದ ಶನಿ ಫಲ ಗ್ರಂಥದಲ್ಲಿ ಏನು ಹೇಳುತ್ತೆ ಅಂತಂದರೆ, ಭಾಗ್ಯದಲ್ಲಿ ಶನಿ ಇದ್ದಾಗ ಭಾಗ್ಯೇ ಶುಭಗ್ರಹಯುತೆ ಸಮುಪೈತಿ ಭಾಗ್ಯಂ. ಭಾಗ್ಯಸ್ಥಾನದಲ್ಲಿ ಯಾವ ಗ್ರಹ ಇದ್ರೂ ಭಾಗ್ಯ ಫಲಗಳೇ ಕೊಡಬೇಕು. ಹಾಗಾದರೆ ಏನು ಫಲ? ನವಮ ಭವನ ಸಂಸ್ಥೆ ಮಂದಗೆ ಅನ್ಯೈ ಅದೃಷ್ಟೇ ಭವತಿ ನರಪಯೋಗೆ ದೀಕ್ಷಿತ ಪಾರ್ಥಿವೇಂದ್ರ ಅಂಥೇಳಿ ಶನಿಗೆ ಫಲಗಳನ್ನು ಕೊಡ್ತಾರೆ. 9ನೇ ಮನೆ. ಯಾವಾಗ ನಿಮ್ಮ ರಾಶಿಯಿಂದ ಶನಿ 9ನೇ ಮನೆಯಲ್ಲಿದ್ದಾರೋ ನಿಮಗೆ ಅರ್ಧಾಷ್ಟಮ ಇಲ್ಲ, ಅಷ್ಟಮ ಇಲ್ಲ, ಪಂಚಮ ಇಲ್ಲ, ಸಾಡೆ ಸಾತ್ ಇಲ್ಲ, ಏನೂ ಇಲ್ಲ. ಶನಿ ಒಂದು ಸ್ವಲ್ಪ ಆಧ್ಯಾತ್ಮಿಕದ ಚಿಂತನೆಯೇ ಹೆಚ್ಚು ಕೊಡ್ತಾನೆ. ನಿಮ್ಮ 9ನೇ ಮನೆಯಲ್ಲಿದ್ದರೆ ತೀರ್ಥಯಾತ್ರೆಗಳು ಹೆಚ್ಚು ದರ್ಶನ ಮಾಡಿಸ್ತಾನೆ. ಮತ್ತು ಸ್ವಲ್ಪ ನಿಮ್ಮ ವೃತ್ತಿ ಮತ್ತು ಪ್ರವೃತ್ತಿ, ಪ್ರೈಮರಿ ಇನ್ಕಮ್ ಆ್ಯಂಡ್ ಸೆಕೆಂಡರಿ ಇನ್ಕಮ್ ಏನಿದೆ ಅದ್ರ ರಿಲೇಟೆಡ್ ಆಗಿ ನಿಮಗೆ ಒಂದು ಸ್ವಲ್ಪ ಹೆಚ್ಚಿನ ಪ್ರಚೋದನೆಯನ್ನು ಕೊಡ್ತಾನೆ. ಮನೋಭಾವನೆ ತುಂಬ ಚೆನ್ನಾಗಿರುತ್ತೆ, ಮನಸ್ಸು ಸ್ಥಿರವಾಗಿರುತ್ತೆ. ಆಮೇಲೆ ಸ್ವಲ್ಪ ಮನೆಯಲ್ಲಿ ವ್ಯಾಜ್ಯಗಳಾಗುತ್ತೆ. 9ನೇ ಮನೆಯಲ್ಲಿ ಶನಿ ಇದ್ದರೆ ಪಿತೃಕಲಹ, ಪುತ್ರಕಲಹ ಅಂತ ಹೇಳ್ತೀವಿ. ಅಂದರೆ ಅಪ್ಪನ್ನು ವಿರೋಧ ಮಾಡ್ಕೊಳ್ಳೋದು, ಮಗನನ್ನು ವಿರೋಧ ಮಾಡ್ಕೊಳ್ಳೋದು. ಎಕ್ಸಾಂಪಲ್ ಕೊಟ್ಟೆ. ಅದು ವಿರೋಧಗಳು ಬೇರೆ ಬೇರೆ ಸಂಬಂಧನೂ ಆಗ್ಬೋದು. ಸಹೋದರಗಳ ಮಧ್ಯೆ ಘರ್ಷಣೆಗಳು ಉಂಟಾಗುತ್ತೆ. ಸ್ವಲ್ಪ ಸಂತಾನದ ಸಮಸ್ಯೆಗಳು ಬರುವಂಥ ಸಾಧ್ಯತೆ. ಇನ್ನು ಒಂದು ಸ್ವಲ್ಪ ವೈಷಮ್ಯ, ಹೆಚ್ಚು ಜನರ ಒಂದು ವೈಷಮ್ಯವನ್ನು ಕಟ್ಕೋತೀರಾ. ಸ್ವಲ್ಪ ಬಾಧಕಗಳು, ಸಾಧಕ ಬಾಧಕ ಅಂತೀವಲ್ಲ, ಸ್ವಲ್ಪ ಅದರಲ್ಲಿ ಸಾಧಕಕ್ಕಿಂತ ಬಾಧಕಗಳು ಹೆಚ್ಚಾಗಿರುತ್ತೆ. ಆದರೂ ಒಂದು ಸತ್ಯವಾದ ಮಾತು ತಿಳ್ಕೊಳ್ಳಿ, ಭಾಗ್ಯದ ಶನಿ ಸಮಚಿತ್ತತೆಯ ಶಕ್ತಿಯನ್ನು ಕೊಡ್ತಾನೆ. ತುಂಬ ದೊಡ್ಡದಾಗೂ ಬೆಳೆಯೋಕ್ಕೆ ಬಿಡಲ್ಲ, ಬಿದ್ದೋಗೋಕ್ಕೂ ಬಿಡಲ್ಲ. ಸ್ವಲ್ಪ ಬೆಳೆಸ್ತಾನೆ, ಸ್ವಲ್ಪ ಬೆಳೆಸ್ತಾನೆ, ಇದೇ ಥರ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಕೂಡ ಬ್ಯಾಲೆನ್ಸ್ಡ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಇದು ಒಂದು ವಿಚಾರ. ಆದರೆ ಇನ್ನು 2ನೇ ಮನೆಯಲ್ಲಿ ಸೂರ್ಯ ಎಷ್ಟು ಪ್ರಬಲ ನೋಡಿ. ಸೂರ್ಯ ನಿಮಗೆ ಕರ್ಕಾಟಕ ರಾಶಿಯವರಿಗೆ 17ನೇ ತಾರೀಕುವರೆಗೂ ನಿಮ್ಮ ರಾಶಿಯಲ್ಲೇ ಸೂರ್ಯ ಇರ್ತಾರೆ. ಅದಾದಮೇಲೆ ಮುಂದಿನ ರಾಶಿಗೆ ಹೋಗ್ತಾರೆ. ಮುಂದಿನ ರಾಶಿ ಯಾವುದು? ಸಿಂಹರಾಶಿ. ಕರ್ಕಾಟಕ ರಾಶಿಯವರಿಗೆ ಸಿಂಹರಾಶಿಯಾಧಿಪತಿಯಾದಂಥ ಸೂರ್ಯ ಅವನ ಸ್ವಂತ ಕ್ಷೇತ್ರದಲ್ಲೇ ಇದ್ದಾರೆ 17ನೇ ತಾರೀಕಿಂದ. ಎಷ್ಟು ಬಲಿಷ್ಠ ಫಲ ಅಂತಂದರೆ, ಭರ್ತವ್ಯಂ ಅಖಿಲಂ ವಿತ್ತಂ ವಾಣಿ ಚಕ್ಷುಶ್ಚ ದಕ್ಷಿಣಂ ಹೇಳುತ್ತೆ ಬಹಳ ಸ್ಪಷ್ಟವಾಗಿ. ರವಿಯು ಅಂದರೆ ಸೂರ್ಯನು 2ನೇ ಮನೆಯಲ್ಲಿದ್ದಾಗ ಭೂರಿ ದ್ರವ್ಯೋ ನೃಪಹತಧನೋ ವಕ್ರರೋಗಿ ದ್ವಿತೀಯೇ ಎನ್ನುವಂತೆ ಸ್ವಲ್ಪ ಮುಖದ ವರ್ಚಸ್ಸು ಕಮ್ಮಿ ಆಗ್ಬೋದು, ಕಣ್ಣಿನ ಸಮಸ್ಯೆ ಬರ್ಬೋದು. ಆದರೆ ಧನ ಅನ್ನುವಂಥದ್ದು ವೃದ್ಧಿಯಾಗುತ್ತೆ. ಮತ್ತು ಉತ್ತಮ ಫಲ ಅನ್ನುವಂಥದ್ದು ಅಭಿವೃದ್ಧಿಯಾಗಿ ನಿಷ್ಕಲ್ಮಶವಾದಂಥ ಪ್ರೀತಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಎಲ್ಲರೂ ನಿಮಗೆ ಸಪೋರ್ಟ್ ಮಾಡ್ತಾರೆ. ಮನೆಯವರು ಬಿಟ್ಟು ಹೊರಗಡೆ ಎಲ್ಲರೂ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ಸ್ಥಾನಬಲ ಹೆಚ್ಚಾಗುತ್ತೆ. ವಿದೇಶಿ ವಿದ್ಯಾಭ್ಯಾಸ, ರಾಜಕೀಯ ಅಭಿವೃದ್ಧಿ, ಸ್ಥಾನಮಾನ, ಅಧಿಕಾರ ಪ್ರಾಪ್ತಿ, ಮತ್ತು ಸರ್ಕಾರಿ ಉದ್ಯಮದಲ್ಲಿ ಅಭಿವೃದ್ಧಿ, ಪಿತೃಗಳ ಆಸ್ತಿ ಬಂದು ಸೇರುವಂಥದ್ದು, ಮತ್ತು ಕ್ಲೇಶಗಳು, ಕೋಪಗಳು ದೂರ ಆಗುವಂಥದ್ದು, ವಿದ್ಯಾಭ್ಯಾಸ, ವ್ಯಾಪಾರ, ಉದ್ಯೋಗ ಈ 3 ಕೂಡ ಸಮನಾಗಿ ಚಿಂತನೆಯಲ್ಲಿ ಮುಂದೆ ಹೋಗುತ್ತೆ. ಜೊತೆಗೆ ಅಧಿಕಾರದಿಂದ ಧನಪ್ರಾಪ್ತಿಯಾಗಿ ಅಪೀಡಿತನಾದರೂ ಪೀಡಿತಪಟ್ಟು ಪಿತೃಧನವನ್ನು ಹೊಂದುವರು ಅಂತ ಹೇಳ್ತೀವಿ. ಅಷ್ಟು ಚೆನ್ನಾಗಿರುವಂಥ ಒಳ್ಳೆ ಫಲ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ರವಿ 2ನೇ ಮನೆಯಲ್ಲಿದ್ದಾನೆ. ಸಾಧಾರಣವಾಗಿ ಸೂರ್ಯನ ಫಲ ಅನ್ನುವಂಥದ್ದು ದೊಡ್ಡದಾಗೇ ಇರುತ್ತೆ. ಸೂರ್ಯನಿಂದ ಯಾವತ್ತೂ ಚಿಕ್ಕ ಫಲಗಳು ಬರಲ್ಲ. ಅದು ನಷ್ಟಾದರೂ ದೊಡ್ಡದಾಗೇ ಆಗುತ್ತೆ, ಲಾಭ ಆದರೂ ದೊಡ್ಡದಾಗೇ ಆಗುತ್ತೆ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಕರ್ಕಾಟಕ ರಾಶಿಯವ್ರಿಗೆ ಈ ತಿಂಗಳು ಒಂದು ಸ್ವಲ್ಪ ನಿಮ್ಮ ಶರೀರವನ್ನು ಗಾಳಿಗೆ ಜಾಸ್ತಿ ಬಿಡಬೇಡಿ. ಕೋಲ್ಡ್ ಎಫೆಕ್ಟಿವ್ ಇಶ್ಯೂಸ್ ಆಗಿ ಸ್ವಲ್ಪ ತೊಂದರೆಗಳಾಗುತ್ತೆ. ಅದೊಂದು ಕಾಲನ್ನು ಚೆನ್ನಾಗಿ ನೋಡ್ಕೋಬೇಕು. ಮೊಣಕಾಲು ಮತ್ತು ಕಾಲು ಬೆರಳು, ಕಾಲು ಪಾದಗಳನ್ನು ಚೆನ್ನಾಗಿ ನೋಡ್ಕೋಬೇಕು. ಇದೊಂದು 2ನೇ ವಿಚಾರ. ಇನ್ನು ಕುಜ, ಈಗಾಗಲೇ ಹೇಳಿದೆ ನಾನು, ಪಂಚಮಾಧಿಪತಿ ಹಾಗೂ ದಶಮಾಧಿಪತಿ ನಿಮ್ಗೆ ಚೆನ್ನಾಗಿಲ್ಲ ಅಂತ. ಹಾಗಾಗಿ ಕುಜನಿಗೂ ಹಾಗೂ ಬುಧನಿಗೂ ಏನು ಪರಿಹಾರ ಕೊಡಬಹುದು ಅಂತಂದರೆ, ಒಂದು, ಕುಜನಿಗೆ ಏನು ಪರಿಹಾರ ಅಂದರೆ 7ನೇ ತಾರೀಕು ಅಂಗಾರಕ ಜಯಂತಿ ಇದೆ, ಅಂದರೆ ಕುಜ ಜಯಂತಿ. ಆಗಸ್ಟ್ 7ನೇ ತಾರೀಕು ಅವತ್ತು ನೀವು ಕಂಪಲ್ಸರಿ ಸುಬ್ರಹ್ಮಣ್ಯನ ಆರಾಧನೆ ಮಾಡಬೇಕು.
ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಬೇಕು, ಏನಾದರೂ ಸೇವೆ ಮಾಡಿ. ಆದರೆ ಇದು ಬಿಟ್ಟು ಒಂದು ಸೂಕ್ಷ್ಮ ಪರಿಹಾರ ಏನಪ್ಪ ಅಂದರೆ, ಒಂದು ಸ್ವಲ್ಪ ಕೆಂಪು ಪುಷ್ಪಗಳನ್ನು ಸೇರಿಸಿಟ್ಕೊಂಡು ಒಂದು ಕೆಂಪು ವಸ್ತ್ರ, ಬ್ಲೌಸ್ ಪೀಸ್ ಇರ್ಬೋದು, ಒಂದು ಚಿಕ್ಕ ಟವಲ್ ಇರ್ಬೋದು, ತೊಗೊಂಡು ಒಂದು ಬೊಗ್ಸೆನೋ 2 ಬೊಗ್ಸೆ ಅಷ್ಟು ತೊಗರಿಬೇಳೆನ ತೊಗೊಂಡು ನೀವು ನವಗ್ರಹ ದೇವಸ್ಥಾನ ಇರುವಂಥ ಜಾಗಕ್ಕೆ ಹೋಗಿ ದಕ್ಷಿಣದ ಮುಖ ಮಾಡಿ ನಿಂತಿರ್ತಕ್ಕಂಥ ಕುಜನಿಗೆ ಆ ಒಂದು ವಸ್ತ್ರ ಸಮರ್ಪಣೆ ಮಾಡಿ, ಧಾನ್ಯ ಸಮರ್ಪಣೆ ಮಾಡಿ, ಒಂದು ಅಷ್ಟೋತ್ತರದಿಂದ ನಿಮ್ಮ ಹೆಸರಿಗೆ ಅರ್ಚನೆ ಮಾಡಿಸಿ, ನಕ್ಷತ್ರ ರಾಶಿಯನ್ನು ಹೇಳಿ ಸಂಕಲ್ಪ ಮಾಡಿಸಿ, ಕೆಂಪು ಪುಷ್ಪಗಳಿಂದ ಅರ್ಚನೆ ಮಾಡಿಸಿ. ಕುಜನಿಗೆ ಪರಿಹಾರ ಆಯಿತು. ಕುಜ ನಿಮಗೆ ಶತ್ರು ಸ್ಥಾನದಲ್ಲಿದ್ದಾರಲ್ಲ, ಪಂಚಮಾಧಿಪತಿ ಹಾಗೂ ದಶಮಾಧಿಪತಿ, ಅದಕ್ಕೆ ಪರಿಹಾರ ಆಯಿತು 7ನೇ ತಾರೀಕು ಮಾಡಿಸೋದ್ರಿಂದ, ಅಂಗಾರಕ ಜಯಂತಿ ದಿನ. ಬುಧನಿಗೆ ಪರಿಹಾರ ಏನಪ್ಪ ಅಂತಂದರೆ, ಹೇಗೂ ಶ್ರಾವಣ ಮಾಸ ಅಂದರೆ ವಿಷ್ಣು ಆರಾಧನೆ, ಬುಧ ಅಂದರೆ ಮಹಾವಿಷ್ಣು. ಹೆಚ್ಚು ವಿಷ್ಣು ದೇವಸ್ಥಾನಕ್ಕೆ ಹೋಗುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳಿ. ಎಸ್ಪೆಷಲಿ ಶ್ರಾವಣ ಶನಿವಾರದಂದು ನೀವು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಆ ಸ್ವಾಮಿಯನ್ನು ದರ್ಶನ ಮಾಡಿ ಒಂದು ಸ್ವಲ್ಪ ತುಳಸಿ ಕೊಟ್ಟು ಬನ್ನಿ ಅರ್ಚನೆಗೆ. ಅಷ್ಟೇ ಸಾಕು ನೋಡಿ ಪರಿಹಾರ. ನಮ್ಮ ಪರಿಹಾರಗಳು ಹೇಗಿರಬೇಕಂದ್ರೆ ಭಾಳ ಸುಮಧುರವಾಗಿರಬೇಕು, ಸುಲಭವಾಗಿರಬೇಕು, ನಮಗೆ ಶಕ್ತಿ ಇರುವಂಥ ಪರಿಹಾರ ಆಗಬೇಕು. ಮನೆಯಲ್ಲೇ ತುಳಸಿ ಗಿಡ ಇತ್ತು ಅಂದರೆ, ಪೂಜೆ ಮಾಡೋ ತುಳಸಿ ಗಿಡ ಅಲ್ಲದೆ ಬೇರೆ ಇತ್ತಂದರೆ ದಳಗಳನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿ ಒಂದಷ್ಟು ತುಳಸಿಯನ್ನು ತೊಗೊಂಡು ಕೊಡಿ. ಇಲ್ಲಾಂದರೆ ಮಾರ್ಕೆಟ್ಗೆ ಹೋಗಿ ಒಂದು ಸ್ವಲ್ಪ ತುಳಸಿ ತೊಗೊಂಬಂದು ಅದನ್ನು ಶುದ್ಧಿ ಮಾಡಿಬಿಟ್ಟು ನೀರು ಪ್ರೋಕ್ಷಣೆ ಮಾಡಿ, ಆ್ಯಕ್ಚುಲಾಗಿ ಪನ್ನೀರು ಅಂದರೆ ರೋಸ್ ವಾಟರ್ ಅಂತ ಹೇಳ್ತೀವಲ್ಲ, ಆ ರೋಸ್ ವಾಟರ್ನ ಪ್ರೋಕ್ಷಣೆ ಮಾಡಿ ಅದನ್ನು ವಿಷ್ಣು ದೇವಸ್ಥಾನಕ್ಕೆ ಕೊಡುವಂಥದ್ದು. ಇದನ್ನು ಮಾಡೋದ್ರಿಂದ ನಿಮಗೆ ಬುಧನೂ ಶಾಂತಿ ಆಗುತ್ತೆ, ಅಂಗಾರಕ ಜಯಂತಿಯಿಂದ ಪೂಜೆ ಮಾಡೋದ್ರಿಂದ ಕುಜನೂ ಶಾಂತಿ ಆಗುತ್ತೆ. 2 ಗ್ರಹ ನಿಮಗೆ ಬಲಹೀನವಾಗಿತ್ತು, ಈ ತಿಂಗಳು 2 ಗ್ರಹನ ಬಲಪಡಿಸಿದ್ದಾಯಿತು. ಎಷ್ಟು ಸುಲಭವಾದ ಪರಿಹಾರ, ಅಲ್ಲಿಗೆ ಮುಗೀತು ಪರಿಹಾರ, ಇನ್ನೇನು ಅವಶ್ಯಕತೆ ಇಲ್ಲ. ಅದಲ್ಲದೆ ಯಾವ್ಯಾವ ಶ್ರಾವಣ ಶನಿವಾರ ಬರುತ್ತೆ ಅದು ತಿಳ್ಕೊಬೇಕಲ್ಲ. ಒಂದು ಆಗಸ್ಟ್ 2ನೇ ತಾರೀಕು ಬರುತ್ತೆ 1ನೇ ಶನಿವಾರ, ಆಗಸ್ಟ್ 9ನೇ ತಾರೀಕು 2ನೇ ಶನಿವಾರ, ಆಗಸ್ಟ್ 16ನೇ ತಾರೀಕು 3ನೇ ಶನಿವಾರ, ಆಗಸ್ಟ್ 23 4ನೇ ಶನಿವಾರ. ಈ 4 ಶನಿವಾರಗಳು ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇನ್ನು 7ನೇ ತಾರೀಕು ಅಂಗಾರಕ ಜಯಂತಿ ಆದರೆ 8ನೇ ತಾರೀಕಿಗೆ ನಮಗೆ ವರಮಹಾಲಕ್ಷ್ಮಿ ಹಬ್ಬ, 9ನೇ ತಾರೀಕು ರಕ್ಷಾಬಂಧನೆ, ಇನ್ನು 26ನೇ ತಾರೀಕು ಮಂಗಳವಾರ, ಅವತ್ತು ಸ್ವರ್ಣಗೌರಿ ಪೂಜೆ, 27ನೇ ತಾರೀಕು ಬುಧವಾರ ಗಣಪತಿ ಹಬ್ಬ, ಗೌರಿ ಗಣಪತಿ ಹಬ್ಬ ಅಂತೀವಲ್ಲ ಆ ಹಬ್ಬ. 16ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ. ಅವತ್ತಿನ ದಿನ ಸಂತಾನಾಪೇಕ್ಷಿತ ದಂಪತಿಗಳು ಕೃಷ್ಣಾರಾಧನೆ ಮಾಡಿ ಸ್ವಾಮಿಗೆ ಪ್ರಿಯವಾದಂಥ ಭಕ್ಷ್ಯಗಳನ್ನು ಮಡಿಯಿಂದ ಮಾಡಿ ಪೂಜೆ ಮಾಡಿ ಆ ಭಕ್ಷ್ಯಗಳನ್ನು ಪ್ರಸಾದವಾಗಿ ಸ್ವೀಕಾರ ಮಾಡಿ. ಅದು ಕೂಡ ನಿಮಗೆ ತುಂಬ ಬಲಿಷ್ಠವಾದ ಫಲ ಕೊಡುತ್ತೆ. ಯಾಕೆಂದರೆ ಕೃಷ್ಣನ ನೆನೆದರೆ ಸಂತಾನ ವೃದ್ಧಿ, ಅದರಲ್ಲೂ ಗಂಡು ಮಕ್ಕಳೇ ಬೇಕು ಅನ್ನೋರು ಖಂಡಿತವಾಗಲೂ ನೀವು ಗೋಕುಲಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ 16ನೇ ತಾರೀಕು ಇರೋದ್ರಿಂದ ಅವತ್ತು ಮಾಡೋದ್ರಿಂದ ಭಾಳ ಉತ್ತಮವಾದ ಸಂತಾನದ ಫಲವನ್ನು, ಅಥವಾ ನೀವು ಹುಟ್ಟಿರ್ತಕ್ಕಂಥ ಮಕ್ಕಳ ಯಶಸ್ಸು ಶ್ರೇಯೋಭಿವೃದ್ಧಿ ಕೂಡ ನೀವು ಇದನ್ನು ಮಾಡುವಂಥದ್ದು ಭಾಳ ಉತ್ತಮ. ನೋಡಿದ್ರಲ್ಲ ವೀಕ್ಷಕರೇ, ಕರ್ಕಾಟಕ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ, ಪಾಸಿಟಿವ್ ಏನು, ನೆಗೆಟಿವ್ ಏನು, ಪರಿಹಾರ ಎಷ್ಟು ಸುಲಭವಾಗಿದೆ, ಇವೆಲ್ಲವನ್ನು ತಿಳ್ಕೊಂಡ್ರಿ. ದೊಡ್ಡ ವ್ಯವಹಾರಕ್ಕೆ ಕೈ ಹಾಕೋಕ್ಕೆ ಮುಂಚೆ ಎಚ್ಚರ, ಭೂಮಿ ವ್ಯವಹಾರಕ್ಕೆ ಕೈ ಹಾಕೋಕ್ಕೆ ಮುಂಚೆ ಎಚ್ಚರ. ಏನೇ ಕೆಲಸ ಮಾಡೋದಾದರೂ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿಕೊಂಡು ಏನಾದರೂ ಪರಿಹಾರಗಳಿದ್ರೆ ಸುಲಭವಾಗಿ ಮಾಡ್ಕೊಳ್ಳಿ. ಖಂಡಿತ ಭಗವಂತ ನಿಮಗೆ ಅನುಗ್ರಹ ಮಾಡ್ತಾನೆ. ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.